ಹಲೋ ಅಸ್ಸಲಾಂ ವಲೈಕುಮ್. ನಮಸ್ಕಾರ ಎಲ್ರಿಗೂ. ನಾನು ಶಹನಾಜು. ನೀವೆಲ್ಲರೂ ಹೇಗಿದ್ದೀರಾ? ಕೆಲವರಿಗೆ ಅಡುಗೆ ಮಾಡಬೇಕು ಅಂದಾಗ ಸಾರು ಮಾಡೋದು ಅಂದರೆ ಸಾಕು, ತುಂಬ ಚಿಂತೆ. ಯಾರಪ್ಪ ದಿನ ಸಾರು ಪಲ್ಯ ಗೊಜ್ಜು ಅಂತ ಮಾಡ್ತಾ ಇರಬೇಕಲ್ಲ ಅಂತ. ಅದಕ್ಕೆ ಇವತ್ತು ನಾನೊಂದೊಳ್ಳೆ ಉಪಾಯ ತೋರಿಸ್ಕೊಡ್ತೀನಿ. ಅನ್ನ, ಚಪಾತಿ, ದೋಸೆ, ರೊಟ್ಟಿ ಎಲ್ಲದಕ್ಕೂ ಒಂದೇ. ಅದು ಟೇಸ್ಟಿ ಮತ್ತು ಮಾಡ್ಕೊಳ್ಳೋದಕ್ಕೂ ಸುಲಭ. ನಾನಿಲ್ಲಿ ಬದನೆಕಾಯಿ ತೊಕ್ಕು ಖಾರವಾಗಿ ಹುಳಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಸಾರಿ ಮಾಡಿಟ್ಕೊಂಡ್ರೆ ಒಂದು ವಾರ ಅಥವಾ 15 ದಿನಗಳವರೆಗಾದರೂ ಇಟ್ಕೊಳ್ಬೋದು. ಮೊದಲಿಗೆ ಬದನೆಕಾಯಿಯನ್ನು ಚೆನ್ನಾಗಿ ತೊಳ್ಕೊಂಡು ಉದ್ದಕ್ಕೆ ತೆಳ್ಳಕ್ಕೆ ಹಚ್ಚಿಟ್ಕೊಳ್ಬೇಕು. ನಾನಿಲ್ಲಿ 1 kg ಬದನೆಕಾಯಿನ ತಗೊಂಡಿದ್ದೀನಿ. ಜೊತೆಗೆ ಅರ್ಧ kg ಈರುಳ್ಳಿ, ಒಂದು kg ಟೊಮೆಟೊ. ಇವೆಲ್ಲ ಕೂಡ ಒಂದೇ ರೀತಿಯಾಗಿ ತೆಳ್ಳಗೆ ಉದ್ದಕ್ಕೆ ಹೆಚ್ಚಿಟ್ಕೊಳ್ಳಿ. ಈಗ ಒಲೆ ಮೇಲೆ ಒಂದು ಪಾತ್ರೆ ಅಥವಾ ಮಡಕೆ ಬಿಸಿಗಿಟ್ಟು 150 ml ಎಣ್ಣೆ ಹಾಕಿ. ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ 2 ಸ್ಪೂನ್ ಸಾಸಿವೆ, 1 ಸ್ಪೂನ್ ಉದ್ದಿನಬೇಳೆ, ಅರ್ಧ ಸ್ಪೂನ್ ಮೆಂತ್ಯ, 1 ಸ್ಪೂನ್ ಕಾಳುಮೆಣಸು, 2 ಸ್ಪೂನ್ ಜೀರಿಗೆ ಹಾಕಿ ಚೆನ್ನಾಗಿ ಚಟಪಟ ಅಂತ ಅಂದಾಗ 1 ಹಿಡಿ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳಿ. ನಂತರ ಉದ್ದಕ್ಕೆ ಸೀಳ್ಕೊಂಡ 10ರಿಂದ 15 ಎಸಳು ಬೆಳ್ಳುಳ್ಳಿ, 10ರಿಂದ 15 ಹಸಿಮೆಣಸಿನಕಾಯಿನ ಸ್ವಲ್ಪ ಸೀಳ್ಕೊಂಡು ಹಾಕ್ಕೊಳ್ಬೇಕು. ಈಗ ಹೆಚ್ಚಿಟ್ಕೊಂಡ ಈರುಳ್ಳಿನ ಹಾಕಿ ಸ್ವಲ್ಪ ಬಾಡೋವರೆಗೂ ತಿರುಗಿಸ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಹೆಚ್ಚಿ ನೀರಲ್ಲಿ ಹಾಕಿಟ್ಟ ಬದನೆಕಾಯನ್ನು ನೀರಿಲ್ಲದ ಹಾಗೆ ಸೋಸಿ ಒಗ್ಗರಣೆಯಲ್ಲೇ ಹಾಕಿ. ಜೊತೆಗೆ 1 ಸ್ಪೂನ್ ಅರಿಶಿಣದ ಪುಡಿ, 2 ಸ್ಪೂನ್ ಉಪ್ಪನ್ನು ಹಾಕಿ ಚೆನ್ನಾಗಿ ಸೌಟಿಂದ ತಿರುಗಿಸ್ಕೊಳ್ತಾ ಇರಬೇಕು. ಈಗ 5 ನಿಮಿಷ ಮುಚ್ಚಳ ಮುಚ್ಚಿ ಬೇಯೋಗಿ ಬಿಟ್ಟು 5 ನಿಮಿಷದ ನಂತರ ಮತ್ತೆ ತಿರುಗಿಸ್ಕೊಂಡು ಹೆಚ್ಚಿಟ್ಟ ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪುನಃ 5 ನಿಮಿಷ ಮುಚ್ಚಿ ಬೇಯೋಕೆ ಬಿಡಿ. ಈಗ ಮುಚ್ಚಳ ತೆಗೆದು ತಿರುಗಿಸ್ಕೊಂಡ್ಮೇಲೆ 4 ಸ್ಪೂನ್ ಅಚ್ಚ ಖಾರದ ಪುಡಿ, 3 ಸ್ಪೂನ್ ಧನಿಯಾ ಪುಡಿ ಹಾಕಿ ಸೌಟಿಂದ ತಿರುಗಿಸ್ಕೊಳ್ಳಿ. ಎರಡು ನಿಂಬೆ ಗಾತ್ರದ ಹುಣಸೆಹಣ್ಣಿನ ರಸವನ್ನು ಹಾಕಿ ಮಸಾಲೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಯಲ್ಲಿ ಅರ್ಧ ಸ್ಪೂನ್ ಹಿಂಗು ಹಾಕಿ ಮಿಕ್ಸ್ ಮಾಡಿಕೊಂಡು 2 ನಿಮಿಷ ಮುಚ್ಚಳ ಮುಚ್ಚಿ ತೆಗೆದ್ರೆ ರುಚಿಯಾದ ಹುಳಿ ಖಾರವಾದ ಬದನೆಕಾಯಿ ತೊಕ್ಕು ರೆಡಿ.
ಈ ವಿಡಿಯೋನ ಕೊನೆವರೆಗೂ ನೋಡಿದವರಿಗೆಲ್ಲ ಧನ್ಯವಾದಗಳು. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ರೆಸಿಪಿನ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಫ್ಯೂಚರಲ್ಲಿ ಇದೇ ರೀತಿ ಬೇರೆ ರೆಸಿಪಿ ನೋಡಬೇಕು ಅಂದರೆ ಮತ್ತು ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಪಕ್ಕ ಇರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.